ನೀವೆಲ್ಲ ಎಲ್ಲಿಂದ ಬರ್ತೀರೋ? ಥೂ, ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಏನೋ ಮಾಡಿದ್ದಾಳೆ ನಮ್ಮ ಅಕ್ಕ ನಿಮಗೆಲ್ಲ ನೀನು? ಹಾಂ, ಏನೋ ಮಾಡಿದ್ದಾಳೆ? ಅಣ್ಣ ಏನೋ ತಪ್ಪಾಗೋಗ್ಬಿಡ್ತಾನೋ, ಕ್ಷಮಿಸ್ಬಿಡೋಣ. ಆಸಿರ್ ಹೋಗ, ಅವ್ನಿಗೆ ಬಿಡ್ರಿ, ಸರಿಯಾಗಿ ಹೇಳ್ತೀನಿ. ಬಿಡ್ರಿ ಅವನಿಗೆ, ದುರಾಂಕರ ನನ್ನ ಮಕ್ಕಳಿಗೆ ತಿಂದು. ಅಕ್ಕೋ ಅಕ್ಕ, ತಪ್ಪಾಗೋಗ್ಬಿಡ್ತಕ್ಕೋ, ನಾನು ಬಿಟ್ಬಿಡಕ್ಕೋ, ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ ಅಕ್ಕೋ. ನಿನ್ನೇನು ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಬಿಡಲ್ಲ. ನಾನೇ ಲಾಯರ್ನಿಟ್ಟು ನಿನಗೆ ಜೀವವಾದ ಶಿಕ್ಷೆ ಆಗೋ ಥರ ಮಾಡ್ತೀನಿ. ಸಾಯ್ಬೇಕು ನೀನು. ಏನ ಹಂಗೆಲ್ಲ ಮಾಡಬೇಡ, ಹಂಗೆಲ್ಲ ಮಾಡಬೇಡ. ಸಂಗೀತ ನಾನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಲು, ಅದಕ್ಕೆ ನಂಗೆ ಕಾಪ ಬಂದ್ಬಿಡ್ತು. ಹಂಗೆಲ್ಲ ಮಾಡಬೇಡಲ್ಲೋ ಅಣ್ಣ. ರೀ ಆಸಿಡ್ ಹಾಕ್ರಿ ಅವನಿಗೆ, ಹೋಗಿ ಸರಿಯಾಗಿ ಮುರಿರಿ ಕೈ ಕಾಲು. ಯಾಕೋ ಯಾಕೋ ಯಾಕ ಮುಚ್ಚು ಬಾಯಿ, ಮುಚ್ಚು. ನಾಳೆ ಕಟ್ ಮಾಡಿಬಿಡ್ತೀನಿ ನೋಡ್ರಿ ರಾಸ್ಕಲ್. ಸಿಂಚು, ಇವನು ಬಿಡಬೇಡ, ಇಲ್ಲೇ ಸಾಯಿಲಿ ಇವನು. ಅದೆಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಇಲ್ಲ ಅಣ್ಣ, ಇವನ ಜೊತೆಗೆ ರಾಜಪ್ಪನ ಹೇಳ್ಕೊಂಬಂದು ಹಾಕ್ತೀನಿ. ಆಟೋಮೆಟಿಕ್ಲಿ ಆ ಲಾಯರ್ ಬರ್ತಾನೆ, ಅವನಿಗೂ ಸರಿಯಾಗಿದೆ ಗ್ರಾಚಾರ ನನ್ನ ಕೈಲಿ. ಸರಿ ಸಿಂಚು, ನಾನು ಬರ್ತೀನಿ. ಹಾಂ ಸರಿ ಅಣ್ಣ. ಸರ್, ನಾನು ಬರ್ತೀನಿ ಸರ್. ಹಾಂ ಓಕೆ ಸರ್. ಸರ್ ಅದೇ ಸಿಂಚನ ಮೇಡಮ್ಗೂ ನಿಮಗೂ ಏನೋ ಹೇಳ್ಬೇಕಂತ ಅಂದ್ಕೊಂಡೆ, ಬಟ್ ಈ ಬ್ಯುಸಿಯಲ್ಲಿ ಹೇಳೋಕ್ಕಾಗಲಿಲ್ಲ. ಹೇಳಿ ಸರ್, ಏನು ವಿಷಯ? ಮೇಡಮ್, ನನಗೆ ನಮ್ಮೂರ ಕಡೆ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ನಾನು ಫಸ್ಟಿಂದನೂ ಆ ಕಡೆ ಟ್ರೈ ಮಾಡ್ತಿದ್ದೆ, ಇಲ್ಲಿಗೆ ಬರೋಕ್ಕೆ ಮುಂಚೆಯಿಂದನೂ. ಇವಾಗ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಓಹ್ ಹೌದಾ, ಕಂಗ್ರ್ಯಾಚುಲೇಷನ್ ಸರ್. ಹೇಗೋ ನೀವು ಆಸೆ ಪಟ್ಟಿದ ತಕ್ಕಂಗೆ ನಿಮ್ಮ ಊರಿಗೆ ಹೋಗ್ತಾ ಇದ್ದೀರಲ್ಲ. ಹೌದು ಮೇಡಮ್, ನಮ್ಮ ಅಮ್ಮಗೂ ಏಜ್ ಆಗಿದೆ. ಬಟ್ ಅವ್ರು ಇರೋ ಜಾಗದಲ್ಲೇ ಇದ್ರೇ ಚೆಂದ. ಅಕ್ಕಪಕ್ಕದ ಜನ ಮತ್ತು ಊರು ಅವ್ರಿಗೊಂಥರ ಖುಷಿಯಾಗಿರುತ್ತೆ ಅಲ್ವಾ? ಹಾಂ, ಹಾಗಾಗಿ ನಾನು ಫಸ್ಟಿಂದನೂ ಟ್ರೈ ಮಾಡ್ತಿದ್ದೆ ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂತ. ಇವಾಗ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಓಕೆ ಸರ್, ಹೋಗ್ಬಿಟ್ಟು ಬನ್ನಿ ಸರ್. ಆಗಾಗ ಬನ್ನಿ, ಫೋನ್ ಮಾಡ್ತಾಯಿರಿ. ಖಂಡಿತ ಸರ್. ನಿಮ್ಮನ್ನೆಲ್ಲ ಮರಿತೀನ ಸರ್? ಖಂಡಿತ ಮರೆಯೋದಿಲ್ಲ, ಫೋನ್ ಮಾಡ್ತಾ ಇರ್ತೀನಿ. ಓಕೆ ಸರ್, ನಾನು ನೋಡ್ತೀನಿ. ಹಾಂ ಸರಿ ಸರ್. ಸರ್ ಯಾಕೆ ಸರ್ ಈ ಥರ ಮೋಸ ಮಾಡಿಬಿಟ್ರಿ ನೀವು? ಹೀಗೆ ಇರುತ್ತಲ್ವ ಮೇಡಮ್, ಫ್ಯಾಮಿಲಿ ಪ್ರಾಬ್ಲಮ್ಮು. ಹಂಗಾಗಿ ನಮ್ಮಪ್ಪ ನಾನು ಚಿಕ್ಕ ವಯಸ್ಸಲ್ಲೇ ತಿಳ್ಕೊಂಬಿಟ್ರು. ನಮ್ಮಮ್ಮನೇ ನಾನು ಸಾಕಿ ಬೆಳೆಸಿದ್ದು. ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ಎಲ್ಲ ನಾನು ಕೆಚ್ಚಾಗಿ ಬದುಕಬೇಕು. ನಮ್ಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಮೇಡಮ್. ಹಂಗಾಗಿ ನಾನು ಫಸ್ಟಿಂದನೂ ನಮ್ಮೂರ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದೆ. ಬಟ್ ಇವಾಗ ಸಿಕ್ಕಿದೆ ಅವಕಾಶ, ನನಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ಒಂದು ಕಡೆ ದುಃಖನೂ ಆಗ್ತಾಯಿದೆ. ಸರ್ ದುಃಖ ಯಾಕೆ? ಹಾಂ, ಖುಷಿಯಾಗಿ ಹೋಗಿ. ನಮ್ಮನ್ನು ಯಾರು ಕೀಳಾಗಿ ನೋಡಿದ್ರು ಅವ್ರ ಮುಂದೆ ನಾವು ರಾಜಾರೋಷವಾಗಿ ಬದುಕಬೇಕು ಸರ್. ನಮ್ಮನ್ನು ನೋಡಿ ಅವ್ರು ಭಯ ಪಡಬೇಕು, ಆ ಥರ ಬದುಕಬೇಕು ನಾವು. ಹೌದು ಮೇಡಮ್, ನನಗೆ ಈ ಅವಕಾಶ ಇವಾಗ ಸಿಕ್ಕಿದೆ. ನನಗೇನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ದುಃಖ ಯಾಕಂತಂದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ನಾಸಿರಾಗಲಿ, ನೀವಾಗಲಿ, ವಿಜಯ್ ಸರ್, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಅಕ್ಕ ಅವ್ರ ಫ್ಯಾಮಿಲಿ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ತುಂಬ ಬೇಜಾರಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ತುಂಬಾ ಬೇಜಾರಾಗ್ತಾ ಇದೆ. ಸರ್ ನಾನು ಎಲ್ಲಿ ಹೋಗ್ತೀನಿ, ಫೋನ್ ಇರುತ್ತಲ್ಲ, ಎನಿ ಟೈಮ್ ಯಾವಾಗಲಾದರೂ ಫೋನ್ ಮಾಡಿ ಆಯಿತಾ? ನಾನು ಮಾತಾಡ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ನಾಸಿರ್, ಹೋಗಿ ಬರ್ತೀನಿ ನಾಸಿರ್. ಬನ್ನಿ ನಮ್ಮೂರಿಗೆ ಸಿಂಚನ ಮೇಡಮು, ನೀವೆಲ್ಲ ಒಂದು ಸರಿ. ಖಂಡಿತ ಬರ್ತೀವಿ ಸರ್, ಖಂಡಿತ ಬರ್ತೀರಿ. ಓಕೆ, ನಾನು ಹೊರಡ್ತೀನಿ. ಸರಿ ಮೇಡಮ್, ಹೊರಡ್ತೀನಿ ಮೇಡಮ್. ನನ್ನನ್ನು ಮಾತ್ರ ಮರಿಬೇಡಿ. ಯಾವ ಕಾಲಕ್ಕೆ ಮರಿಬೇಕು ಸರ್ ನಿಮ್ಮನ್ನು? ಖಂಡಿತ ಯಾವತ್ತೂ ಮರೆಯಲ್ಲ ನಿಮ್ಮನ್ನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್, ಬಾಯ್ ಬಾಯ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾಕೋ ಯಾಕಾ ಯಾಕಾ ಅಯ್ಯ ನೀನು ಬಾಯಕು ಮುಣ್ಣಾಕ. ಅದೇನೋ ಯಾಕೋ 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 ಅಂತ ಇದೆಯಾ? ಹಾಂ, ಯಾಕೋ ನಾನು ಮಾಡಿದ ತಪ್ಪಾಗೋಗ್ಬಿಡ್ತಾವೆ. ಯಾಕೋ ನಾನು ಬಿಟ್ಬಿಡಕ್ಕೋ. ಆ ರಾಜಪ್ಪನ, ಆ ಲಾಯರ್ನ ಎಲ್ಲರನ್ನೂ ಕರ್ಕೊಂಬಂದು ಇಲ್ಲೇ ಕಟ್ಟಾಕ್ಬಿಡಕ್ಕೋ. ಅಕ್ಕ ನಾನು ಬಿಟ್ಬಿಡಕ್ಕೋ. ಬಿಟ್ಬಿಡ್ಬೇಕಲ್ಲ ನಿನ್ನ? ಬಿಟ್ಬಿಡ್ತೀನಿ. ಆಮೇಲೆ ಹೋಗಿ ಪಮ್ಮಿ ಅಕ್ಕನಿಗೆ ಮತ್ತೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡು ನೀನು. ಹಾಂ, ನಿನ್ನನ್ನು ಬಿಟ್ಟೋರುಂಟಾ? ನಿನ್ನಂತ ಕಿಲಾಡಿ ಯಾರೂ ಇಲ್ಲ. ನಿನ್ನನ್ನು ಮಾತ್ರ ಬಿಡಲ್ಲ ನಾನು. ಇವಾಗ ನಿನ್ನ ಜೊತೆಗೆ ಆ ರಾಜಪ್ಪನ ಹೇಳ್ಕೊಂಬರ್ತೀನಿ, ನೋಡ್ತಾ ಇರು. ನೀನೇನೋ ಮಾಡ್ಕೋಬೇಕೋ, ನಾನು ಬಿಟ್ಬಿಡಕ್ಕೋ. ಹೇ ಮುಚ್ಚ ಬಾಯಿ. ನಾಸಿಕ್, ಇವ್ನು ತೆಗೆದು ಸಲಿಗಾಕ್ರಿ. ಇಲ್ಲಿದ್ರೆ ಇವ್ನು ತಲೆ ತಿಂತಾನೆ ಎಲ್ಲರಿಗೂ. ಯಾಕೋ ಯಾಕಾ ಈ ಕಾಲ್ ತನ ಬೀಳ್ತೀನಿ. ಯಾಕೋ ನಾನು ಬಿಟ್ಬಿಡಕ್ಕೋ. ಏನು ಮೇಡಮ್, ಇವನು ಲೂಸ್ ಥರ ಆಡ್ತಾನೆ. ಲೂಸ್ ಎಲ್ಲ ನಾಸಿರ್, ಇವನಿಗೆ ದುರಾಂಕರ ಅನ್ನೋದು ಜಾಸ್ತಿ ಐತೆ ಇವನಿಗೆ. ಇವ್ನು ಆಡ್ದಂಗೆಲ್ಲ ನಾವು ಆಡ್ತಾ ಇದ್ರೆ ಅಷ್ಟೇ. ಸರಿಯಾಗಿ ಹೇಳಿ ಬಿಡಿ ಇವನಿಗೆ ಸೆಲಿಗಾಕಿ. ಯಾಕೋ ಯಾಕಾ ಏಯ್ ಮುಚ್ಚಲೈ ಬಾಯಿ, ಮುಚ್ಚ ಬಾಯಿ. ನಾಸಿರ್, ಇವನು ಒದ್ದು ಒಳಗಾಕ್ರಿ. ನಾಸಿರ್, ಇವನು ಹುಷಾರಾಗಿ ನೋಡ್ಕೊಳ್ಳಿ. ಭಾರಿ ಕ್ರಿಮಿನಲ್ ಇದ್ದಾನೆ ಆಯಿತಾ? ಆ ರಾಜಪ್ಪನ ಹೋಗಿ ಹೇಳ್ಕೊಂಬರ್ತೀನಿ ನಾನು. ಹಾಂ ಸರಿ ಮೇಡಮ್, ಆಯಿತು. ಹುಷಾರು ನಾಸಿರ್, ಇವನು ಸರಿ ಇಲ್ಲ. ಸರಿ ಮೇಡಮ್, ನಾನು ನೋಡ್ಕೊತೀನಿ ಮೇಡಮ್ ಇವನ್ನ. ನಿನ್ನ ಜೊತೆಗೆ ರಾಜಪ್ಪನ ಕರ್ಕೊಂಬರ್ತೀನಿ ಇರು. ಇಬ್ಬರು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ರಿ ಆಯಿತಾ? ಒಂದು 4 ಗವೇನೋ, ಆಮೇಲೆ ಒಂದು ಚಾಕ್ಪೀಸ್ ತಂದ್ಕೊಡ್ತೀನಿ, ಕೂತ್ಕೊಂಡು ಚಕ್ಕ ಬರಾಡ್ರಿ. ಯಾಕೋ ಹಂಗೆಲ್ಲ ಮಾಡಬೇಡ ಯಾಕೋ. ಲೇ ಶೆಟ್ಟಿ, ಆ ಸಂಗೀತಿ ಅವ್ರ ಮನೆಗೆ ಏನೇ ಹಂಗದಯ? ಹಬ್ಬ ಅದೇನು ಮನೇನಾ ಅರಮನೆನಾ? ಹಾಂ, ಆ ಸೋಪಾಗ್ಲೇ ನೋಡಿದೆ. ಆ ಸೋಪಾಗ್ಲೇ ಅವೇ ಹತ್ತೋದೇನೋ. ಅಮ್ಮ ಹೋಗು, ನಂಗಂತ ನೋಡಿ ಸುಸ್ತಾಗೋಗ್ಬಿಡ್ತು. ಅಷ್ಟು ಚೆನ್ನಾಗದೆ ಮನೆ.
ಅವಳು ಕವಿತಿ ಇಲ್ಲಿ ಯಾವ ಹಳೆ ಬಟ್ಟೆಗೆ ಹಾಕೊಂಡು ಓಡಾಡ್ತಾ ಇದ್ಲು, ಅಲ್ಲಿ ಅಂತ ಸೀರೆ ಉಟ್ಕೊಂಡವಳೆ, ಕತ್ತಕ್ಕೆ ಸರ ಹಾಕೊಂಡವಳೆ. ಹಾಂ ಅದನ್ನ ಎಳೆ ಮಗು, ಆ ಮಗು ಕೂಡ ಬಂಗಾರದ ಸರ ಹಾಕೋರೆ. ಅಮ್ಮ ಇದ್ರೆ ಅವ್ರು ಕಿತ್ತದೆ ನಮ್ಗೇನಾಗಬೇಕು, ನೀರು ಬಿಡ್ತಾರಂತೇನಮ್ಮ? ಹಾಂ ಏನೋ ಸಣ್ಣ ಪುಟ್ಟ ಬೆಳಗ್ಗೆ ನಾನು ನೋಡಮ್ಮ ಬಿಡ್ತಾರಂತ ಏನಮ್ಮ. ಆ ಅಮ್ಮನು ಅವಳ ಸಂಗೀತಿನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ಲು. ಅದೇನು ಮಾಡ್ತಾರೋ ಏನೋ. ಇನ್ನು ಸಾಯಂಕಾಲದಿಂದ ದೇವನ ಮನೆ ಹತ್ರ ಓಡ್ ಬರ್ತೀನಿ, ಏನು ಹೇಳಿದ್ರಣ ಅಂತ ಕೇಳ್ತೀನಿ, ನೋಡೋಣ ಏನು ಹೇಳ್ತಾನೆ. ಕಾಪಿ ಗೀಪಿ ಕೊಟ್ಟರೋ ಇಲ್ಲ ಅವ್ರು ನಿಮ್ಗೆ? ಅಯ್ಯೋ ಕೊಡ್ತೀನಿ ಅಂದ್ರಮ್ಮ, ನಾವೇ ಬೇಡ ಅಂತಂದರೆ ಹೆಂಗೆ ಕುಡಿಯೋದು? ನಿಮ್ಮ ಅಪ್ಪನ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಇವತ್ತು ನಿಮ್ಮ ಅಪ್ಪನ ಗನ ಅವ್ರಿಗೆ ಏನು ತೊಂದರೆ ಮಾಡ್ತಾ ಇದ್ದಿದ್ರೆ ನಮ್ಮನ್ನು ಕೂಡ ಸಾಕೋರ್ಲಿ, ಅವ್ರಂಥವ್ರು ಒಳ್ಳೆಯವರು. ಆಗ ಕವಿತಿ ಗಣ್ಣ ಬಂದ್ಬಿಟ್ಟು ಏನು ಬಾಯ್ಗೆ ಬಂದಾಗ ಮಾತಾಡ್ತಾವನೆ, ಹೋಗ್ರಿ ಆಚ್ಕ ಅಂತ ನನ್ನ ಸಾಕೋ ಬಲ್ ಬೇಜಾರಾಗೋಯ್ತಮ್ಮ. ಅಷ್ಟೊಂದು ಕವಿತಿ ಅವ್ರ ಅತ್ತೆ ಬಂದು ಹಾಗೆಲ್ಲ ಮಾತಾಡ್ಬಿಡ್ತಪ್ಪ, ಹೊಸಲು ತುಳಿದು ಒಳಗೆ ಬಂದವ್ರೆ, ನೀವು ಹೋಗು ನಾನು ಮಾತಾಡ್ತೀನಿ ಅಂತ ಹೇಳಿದ್ಲು. ಆ ಅಮ್ಮನ ಪರವಾಗಿಲ್ಲಲೇ ಸಂಗೀತಿ ಅವ್ರ ಅಮ್ಮನ. ಅಮ್ಮ ಯೋಗಿ ಕೇಳ್ಕೊಂಬಂದಿದ್ದು ಜೋಗಿ ಕೇಳ್ಕೊಂಬಂದು ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಚೆನ್ನಾಗಿರ್ಲಿ. ಯಾಕಮ್ಮ ಪಕ್ಕದ ಮನೆ ಗಂಡು ಮಗು ಎತ್ತದಂತ ಎತ್ಕಡೆ ಮನೆ ಅದೇ ನಮ್ಮ ಮೈ ಪರ್ಸ್ಕೊಂಡಂತೆ ಹಂಗಾಯ್ತು. ನಮ್ಗೇನೋ ಒಂದಷ್ಟು ನೀರು ಬಿಟ್ಟರೆ ಸಣ್ಣ ಪುಟ್ಟ ಬೆಳಗ್ಲಿಕ್ಕೊಂಡು ಹೆಂಗೋ ಜೀವನ ಮಾಡ್ಬೋದಲ್ಲ ಅಮ್ಮ. ಅದೇನೋ ಶೆಟ್ಟಿ, ಅದೇ ನಂಗೂ ಆಸೆ, ನೀರೇನೋ ಬಿಡ್ತಾರೇನೋ, ಏನೋ ಸಣ್ಣ ಪುಟ್ಟ ಸೊಪ್ಪು ಸದೆ ಅದು ಇದು ಹಾಕೊಂಡು ಕಾಲ ಹಾಕೋಣ ಅಂತ. ಏನು ಮಾಡ್ತಾರೋ ಏನೋ ಅದು ಯಾವಾಗ ನೋಡಬೇಕು. ಯಾರಿದ್ದೀರಮ್ಮ ಮನೆಯೊಳಗೆ? ಓ ಮೇಡಮ್ಮ, ಓ ಬರಬೇಕು. ನಿಮ್ಮ ಮನೆಗೆ ಹೋಗಿದ್ರಿ ಮೇಡಮ್ಮು? ಓ ಹೌದಾ, ಎಲ್ಲಮ್ಮ ನಿಮ್ಮ ಯಜಮಾನ್ರು ರಾಜಪ್ಪ ಒಳಗವ್ರೆ ಮೇಡಮ್ಮ? ಯಾಕೆ ಮೇಡಮ್ಮ? ಕರಿಯಮ್ಮ, ಒಂದು ಸ್ವಲ್ಪ ಕರಿ ಮಾತಾಡಬೇಕು. ಓ ಸರಿ ಮೇಡಮ್ಮ, ಕೂಗ್ತೀನಿ. ರೀ ರಾಜಪ್ಪ, ನಿಮ್ಮನ್ನು ಮತ್ತೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಮೇಡಮ್? ನಾನೇನು ಮೇಡಮ್ ಅಂತ ತಪ್ಪು ಮಾಡಿದೆ? ಮೊನ್ನೆನೇ ಬೇಲ್ ಸಿಕ್ತಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಲ್ಲ, ಯಾಕೆ ಇವಾಗ ಅರೆಸ್ಟ್ ಮಾಡ್ತಾ ಇದ್ದೀರಾ? ರೀ ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಬೆಳೆಸಿರೋ ದುಡ್ಡು ಬ್ಲ್ಯಾಕ್ ಮೇಲ್ ಮಾಡಿರೋದು. ಅವರು ಬಬ್ಲು ಇದ್ದಾನಲ್ಲ ಅವರಮ್ಮ ಪಮ್ಮಿ ಅಕ್ಕ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಬಂದು ನಿಮ್ಮನ್ನ ಬಿಡಿಸಿರೋದು. ಹಂಗಾಗಿ ಅವ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ನೋ ಅವನು ಅರೆಸ್ಟ್ ಮಾಡಿದ್ದೀನಿ, ಮತ್ತು ನಿಮ್ಮನ್ನು ಇವಾಗ ಅರೆಸ್ಟ್ ಮಾಡ್ತಾ ಇದ್ದೀನಿ, ಲಾಯರ್ನೂ ಅರೆಸ್ಟ್ ಮಾಡ್ತೀನಿ. ಏನು ಬ್ಲ್ಯಾಕ್ ಮೇಲ್ ಮಾಡಿರೋ ದುಡ್ಡಲ್ಲ ನೀವು ಹೊರಗಡೆ ಇರೋದು? ಹಾಂ ಅದೆಲ್ಲ ಆಗಲ್ಲ, ಕಾನೂನು ವಿರುದ್ಧ ಆಗುತ್ತೆ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮತ್ತೆ. ಮೇಡಮ್ಮ ನೀನು ನನ್ನ ಮಗ ಇದ್ದಂಗಿದ್ಯಾ, ನಿನ್ನ ಕಾಲು ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ ಮಾತ್ರ ತಿರ್ಗಾ ಕರ್ಕೊಂಡು ಹೋಗ್ಬೇಡ ಮೇಡಮ್ಮ. ಹ್ಞೂ ಮೇಡಮ್ಮ, ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಡ ಮೇಡಮ್ಮ. ನಮ್ಮ ಜೀವನ ಮಾಡೋದು ಜಾಸ್ತಿ ಕಷ್ಟ ಆಗ್ಬಿಟ್ಟೈತೆ. ನೀವು ಒಂದ್ಸರಿ ಬಿಟ್ಬಿಡ್ರಿ, ಇನ್ನೊಂದ್ಸರಿ ಏನೇನೋ ತಪ್ಪು ಮಾಡಿದ್ರೆ ಕರ್ಕೊಂಡೋಗಿರಂತೆ ಮೇಡಮ್ಮ. ಬೇಡ ಮೇಡಮ್ಮ. ಪದ್ಮಾವತಮ್ಮ ತು ಬಿಡಮ್ಮ ಕಾಲು. ಯಾಕೆ ನನ್ನ ಕಾಲು ಇಟ್ಕೊಂಡಿದ್ಯಾ? ಬಿಡು ನನ್ನ ಕಾಲು ಬಿಡು. ಶ್ವೇತಾ ಕಾಲು ಬಿಡಮ್ಮ. ಯಾಕೆ ಕಾಲು ಇಟ್ಕೊಂಡಿರೋದು? ಬಿಡಮ್ಮ ಬಿಡು. ಯಾಕೆ ಹಿಂಗೆ ಕಾಲು ಇಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್ಮ, ನಮ್ಮ ಯಜಮಾನ್ ಕರ್ಕೊಂಡು ಹೋಗಲ್ಲ ಅಂತ ಹೇಳೋಕ್ಕೂ ನಾನು ನಿಮ್ಮ ಕಾಲು ಬಿಡಲ್ಲ ಮೇಡಮ್ಮ. ಮೇಡಮ್ಮ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ರಿ ಮೇಡಮ್ಮ. ಮನೆಯಾಗ ಗಂಡಸ್ರಿಲ್ಲ ಅಂತಂದರೆ ಜೀವನ ಮಾಡೋದು ಕಷ್ಟ ಐತೆ ಮೇಡಮ್ಮ. ನಾವು ಏನೋ ನಿಮ್ಮಂಗೆ ದಂಡೆ ಆಗಿದ್ದಿದ್ರೆ ನಾವಿಷ್ಟು ಕೇಳ್ಕೊಂತ ಇರಲಿಲ್ಲ ಮೇಡಮ್ಮ. ಕೂಲಿ ನಾಲಿ ಮಾಡಬೇಕು, ನಾವು ಜೀವನ ಮಾಡ್ಬೇಕು ಮೇಡಮ್ಮ. ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ಬಿಟ್ರಿ ಮೇಡಮ್ಮ. ಬಿಡಮ್ಮ ಪದ್ಮಾವತಮ್ಮ, ಕಾಲು ಬಿಡಮ್ಮ. ಇಲ್ಲ ಮೇಡಮ್ಮ, ಇಲ್ಲ ನಾವು ಬಿಡಲ್ಲ. ನಮ್ಮ ಅಪ್ಪನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ರಿ, ಅವಾಗ ಬಿಡ್ತೀರಿ ನಾವು. ಬಿಡಮ್ಮ ಪದ್ಮಾವತಮ್ಮ, ಒಳ್ಳೆ ತಾಯಿ ಥರ ಇದ್ದೀರಾ ನೀವು. ನನ್ನ ಕಾಲು ಇಟ್ಕೊಂಡಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮಗೆ? ತಾಯಿ ಯಾರೋ ಮಕ್ಳು ಯಾರೋ ಕಷ್ಟ ಬಂದಾಗ ಮೇಡಮ್ಮ ಯಾರ್ಯಾರೋ ಆಗಲ್ಲ ಮೇಡಮ್ಮ. ನಮ್ಮ ಯಜಮಾನ್ ಮಾತ್ರ ಹಿಡ್ಕೊಂಡು ಹೋಗ್ಬಿಡ್ರಿ ಮೇಡಮ್ಮ. ನನ್ನ ಮಗಳನ್ನ ಕರ್ಕೊಂಡೋಗ್ರಿ. ನಮ್ಮ ಯಜಮಾನ್ ಇಲ್ಲೇ ಇರಲಿ ಮೇಡಮ್ಮ. ನಮ್ಗೆ ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟೈತೆ ಮೇಡಮ್ಮ. ಯಾರು ಇಲ್ಲ ಮೇಡಮ್ಮ ನಮ್ಗೆ ನಮ್ಮ ಯಜಮಾನ್ ಬಿಟ್ಟರೆ. ಬಿಡಮ್ಮ ಪದ್ಮಾವತಮ್ಮ, ನಾನು ಏನು ಮಾಡಲಿ ನಮ್ಮ ಕಾನೂನು ಪ್ರಕಾರ ನಾನು ನಡಿಬೇಕಲ್ಲ. ಹಾಂ ನಾನೇನು ಮಾಡಲಿ ಹೇಳು ಮೇಡಮ್ಮ. ಏನೋ ಅವನ ಹಣೆ ಬರೋಕ್ಕೆ ಚೆನ್ನಾಗಿತ್ತು, ಈಚೆಗೆ ಬಂದ್ಬಿಟ್ಟ. ತಿರ್ಗಾ ತಗೊಂಡೋಗಿ ಒಳಗಾಗ್ತೀನಿ ಅಂತಿರಲ್ಲ ಮೇಡಮ್ಮ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ರಿ ಮೇಡಮ್ಮ. ನಿಮಗಿರೋಷ್ಟು ಒಳ್ಳೆ ಬುದ್ಧಿ ಅವ್ನಿಗಿಲ್ಲಲ್ಲಮ್ಮ. ಹಾಂ ಇಲ್ಲಲ್ಲ, ನಾನು ಏನು ಮಾಡಲಿ ಹೇಳಿ? ಇನ್ಮೇಲೆ ನಾನು ನೋಡ್ಕೊತೀನಿ ಮೇಡಮ್ಮ. ನಾನು ಇನ್ಮೇಲೆ ನೋಡ್ಕೊತೀನಿ ಮೇಡಮ್ಮ. ನಾವು ಕಾನೂನು ತಲೆ ಬಾಗಲೇಬೇಕು ಪದ್ಮಾವತಮ್ಮ. ನೀವು ಎದ್ದೇಳಿ ನೀವು, ನಾನು ಕರ್ಕೊಂಡೋಗ್ತೀನಿ. ಇಲ್ಲ ಮೇಡಮ್ಮ, ನಾವು ಬಿಡಲ್ಲ.